ಹುಟ್ಟುಹಬ್ಬ. ಇದು ಮಾರ್ಚಲ್ಲೇ ಈ ಸಿನಿಮಾನ ಸ್ಟಾರ್ಟ್ ಮಾಡಬೇಕಾಗಿತ್ತು. ಬಟ್ ಏನಂದರೆ ಒಂದು 2-3 ಸಲ ಡೇಟ್ಗಳು ಕ್ಲಾಶ್ ಆದಾಗ ಸರಿ ಇನ್ನೊಂದು ಚೂರು ಮುಂದಕ್ಕೆ ಹಾಕೋಣ ಅಂತ ಹೇಳಿದಾಗ ನಾನು ನನ್ನ ಬರ್ಡೇಗೆ ಮುಹೂರ್ತ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಇಟ್ ವಾಸ್ ಅ ವೆರಿ ವೆರಿ ಸ್ಪೆಷಲ್ ಮೂಮೆಂಟ್. ಯಾಕಂದರೆ ನನ್ನ ಜೀವನದಲ್ಲಿ ಮೊದಲನೇ ಸರಿ ನನ್ನ ಬರ್ಡೇಲಿ ಒಂದು ಸಿನಿಮಾ ಲಾಂಚ್ ಆಗ್ತಿರೋದು. ಗೋಲ್ಮಾಲ್ ಬ್ರದರ್ಸ್ ಒಂದು ಥ್ರೆಡ್ ಹೇಳಬೇಕು ಅನ್ನೋದಾದರೆ ಇದು ಅದ್ಭುತವಾದಂಥ ಒಂದು ಕಾಮಿಡಿ ಇರುವಂತಹ ಒಂದು ಕತೆ. ಪ್ರತಿಯೊಂದು ಹಂತದಲ್ಲೂ ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಂದು ಡೈಲಾಗಲ್ಲೂ ಒಂದು ನಗು ಮೂಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದಾರೆ ನಿರ್ದೇಶಕರು. ಅದಕ್ಕೆ ಸರಿಯಾಗಿ ನಮ್ಮ ನಿರ್ಮಾಪಕರು ಹಾಗೂ ಇಡೀ ತಂತ್ರಜ್ಞರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಚಿಕ್ಕಣ್ಣ ಈಸ್ ನೋನ್ ಫಾರ್ ಹಿಸ್ ಕಾಮಿಡಿ. ಅದ್ಭುತವಾದಂಥ ಒಬ್ಬ ಟೈಮಿಂಗ್ ಇರುವಂಥ ಒಬ್ಬ ಆರ್ಟಿಸ್ಟು. ನಾನು ಚಿಕ್ಕಣ್ಣ ಮುಂಚೆಯಿಂದ ಕೆಲಸ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ಮತ್ತೆ ಇನ್ನೊಂದಷ್ಟು ಹೊಸತನವನ್ನು ತರೋದಕ್ಕೆ ಪ್ರಯತ್ನ ಪಡ್ತೀವಿ. ಧ್ರುವ್ ಶೆಟ್ಟಿ ಹಾಗೂ 3 ಜನ ಹೀರೋಯಿನ್ಸ್ ಎಲ್ಲರೂ ಫೋಟೋಶೂಟಿಂದಲೇ ಒಂದು ಯುನೀಕ್ನೆಸ್ ಅನ್ನು ತರಬೇಕು ಅನ್ನೋದೊಂದು ಆಸೆ ಇತ್ತು. ನೀವು ಫೋಟೋಶೂಟ್ ನೀವು ಏನದು ನಮ್ಮ ಇನ್ವಿಟೇಷನ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾವುದೋ ರೀತಿಯಾದಂಥ ಒಂದು ಹೊಸತನವನ್ನು ತರಬೇಕು ಅಂತ ಒಂದು ಪ್ರಯತ್ನ ಪಟ್ವಿ. ತುಂಬ ಕಲರ್ಫುಲ್ ಆಗಿದೆ. ಥ್ಯಾಂಕ್ಸ್ ಟು ನಮ್ಮ ದರ್ಶನ್ ಅವರು ಎಲ್ಲರೂ ಬಂದಿದ್ದು ನಮ್ಗೆ ಭಾಳ ಖುಷಿ ಆಯಿತು. ಯಾಕಂದರೆ ಬರ್ಡೇ ನಾವು ಸುಮ್ಮನೆ ಆಚರಿಸ್ಕೊಳ್ತಾರೆ, ಆದರೆ ಈ ರೀತಿ ಆಚರಿಸ್ಕೊಂಡಿರೋದು ನನಗೆ ಭಾಳ ಒಂದು ಅನ್ಫರ್ಗೆಟಬಲ್ ಮೂಮೆಂಟ್ ಅಂತ ಹೇಳ್ಬೋದು. ಸೊ ಬಂದಿರುವಂಥ ಎಲ್ಲ ಸ್ನೇಹಿತರು, ಎಲ್ಲ ನನ್ನ ಮಿತ್ರರಿಗೂ ಧನ್ಯವಾದಗಳು ಮತ್ತೊಮ್ಮೆ. ಆ್ಯಂಡ್ ನಾನು ಪರ್ಸನಲ್ ಆಗಿ ನನ್ನ ಇಡೀ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ನಾನು ಆಲ್ ದ ಬೆಸ್ಟ್ ಹೇಳ್ಕೊತೀನಿ. ಯಾಕಂದರೆ ಗೋಲ್ಮಾಲ್ ಬ್ರದರ್ಸ್ ನಿಜವಾಗ್ಲೂ ಒಂದು ಅದ್ಭುತವಾದಂಥ ಒಂದು ಸಿನಿಮಾ. ನಿನ್ನೆ ರಾತ್ರಿ ಕೂಡ ನಾವು ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಒಂದು ಇಂಟ್ರೊಡಕ್ಷನ್ ಆಗಿರ್ಬೋದು, ಕಥೆಯಲ್ಲಿ ಒಂದು ಸಣ್ಣ ವಿಷಯನ ಯಾವ ಥರ ಅಳವಡಿಸ್ಕೋಬೋದು, ಯಾವ್ಯಾವ ರೀತಿಯಲ್ಲಿ ಚೇಂಜಸ್ ತರ್ಬೋದು, ಸ್ಪಾಟಲ್ಲಿ ಯಾವ ಥರ ಇಂಪ್ರೂವೈಸ್ ಆಗ್ಬೋದು ಅನ್ನೋದಕ್ಕೆ ಸಾಕಷ್ಟು ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ ಸ್ಪಾಟ್ ಇಂಪ್ರೂವೈಸೇಷನ್ ಆಗೋದ್ರಲ್ಲಿ ಯಾಕಂದರೆ ಒಂದೊಂದ್ಸರಿ ಒಂದೊಂದು ಕಥೆ ಮಾಡ್ಕೊಂಡು ಬಂದಿರ್ತಾರೆ, ಒಂದು ಡೈಲಾಗ್ ಬರ್ದಿರ್ತಾರೆ. ಆದರೆ ನಮ್ಗೆ ಯಾವುದೋ ಒಂದು ಬೇರೆ ರೀತಿಯಾದಂಥ ಒಂದು ಐಡಿಯಾ ಬಂದಾಗ ಅದನ್ನು ಇಂಪ್ಲಿಮೆಂಟ್ ಮಾಡಿದಾಗ ಇನ್ನೂ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಅಫ್ಕೋರ್ಸ್ ವಿತ್ ಆಲ್ ದ ಟ್ಯಾಲೆಂಟೆಡ್ ಕೋ ಆರ್ಟಿಸ್ಟ್. ನನಗೆ ಬಹಳ ಒಂದು ನಂಬಿಕೆ ಇರೋದೇನೆಂದರೆ ಗೋಲ್ಮಾಲ್ ಬ್ರದರ್ಸ್ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಆ್ಯಂಡ್ ಇನ್ನೊಂದೇನೆಂದರೆ ಇದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಏನಂದರೆ ಫ್ಯಾಮಿಲಿಯವ್ರನ್ನ ಕರ್ಕೊಂಡು ಹೋಗೋದು, ಇದು ಯಾವ ಥರ ಒಂದು ಸ್ಲ್ಯಾಪ್ಸ್ಟಿಕ್ ಕಾಮಿಡಿನ ಸಟೈರ್ ಫಾರ್ಮ್ಯಾಟ್ ಯಾವುದೂ ಇಲ್ಲ. ಇಟ್ಸ್ ಅ ಕಂಪ್ಲೀಟ್ ಬ್ಯೂಟಿಫುಲ್ ನೀಟ್ ಕಾಮಿಡಿ ಇರುವಂಥ ಒಂದು ಸಿನಿಮಾ. ಹಾಗಾಗಿ ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಹಾಗೂ ನಮ್ಮ ನಿರ್ದೇಶಕರಿಗೆ ಎಲ್ಲ ಟೆಕ್ನಿಷಿಯನ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ ನನ್ನ ಕಾಸ್ಟ್ ಮಾಡೋದಕ್ಕೆ. ಆ್ಯಂಡ್ ಚಿಕ್ಕಣ್ಣ, ರೂಪೇಶ್ ಆ್ಯಂಡ್ ಆಲ್ ದ ಹೀರೋಯಿನ್ಸ್ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್. ಧನ್ಯವಾದಗಳು. ನೀವೆಲ್ಲ ಬಂದಿದ್ದು ನನ್ನ ಈ ಒಂದು ಬರ್ಡೇನ ತುಂಬ ಸ್ಪೆಷಲ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೊ ಮಚ್.